ಇದೇ ತಿಂಗಳ 23ನೇ ತಾರೀಕು ಗರ್ತಿಕೆರೆಯಲ್ಲಿರುವಂತಹ ಶಾಲೆಗಳ ಹಳೆಯ ವಿದ್ಯಾರ್ಥಿಗಳ ಒಂದು ಸ್ನೇಹ ಸಮ್ಮೇಳನ ಕೂಟ ನಡೀತಾ ಇದೆ. ಇದೊಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಇಲ್ಲಿ ಹಳೆಯ ವಿದ್ಯಾರ್ಥಿಗಳು, ಊರಿನ ಸಾರ್ವಜನಿಕರು ಸೇರಿ ಹೊರಟಿದ್ದಾರೆ. ಗರ್ತಿಕೆರೆ ಅಮೃತ ಇದು ಏನಾಗಿದೆ, ಇತ್ತೀಚೆಗೆ ಒಂದು PU ಕಾಲೇಜ್ ಮಂಜೂರಾಗಿದೆ. ಅದಕ್ಕೆ ಕೂಡ ಸುಮಾರು 31 ವರ್ಷ ಆಯಿತು. ಎಲ್ಲಿಂದನೆಲ್ಲ ಬಂದು ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಊರ್ನೋತ್ಸಾಹಭಾಗಿತ್ವ ಮತ್ತು ಅಲ್ಲಿರುವಂತಹ ಲೆಕ್ಚರರ್ಸ್ ಬದ್ಧತೆ, ಅದರ ಜೊತೆಗೆ ಒಳ್ಳೆ ಹೈಸ್ಕೂಲು, ಅತ್ಯುತ್ತಮವಾದಂತಹ ರಿಸಲ್ಟ್ ಬರ್ತಾ ಇದೆ. ಬಹಳಷ್ಟು ಜನರನ್ನ ಅಲ್ಲಿ SLC ಮಾಡಿದ್ದಾರೆ ಅಂತ ಹೇಳಿದ್ರೆ ಹೈಸ್ಕೂಲ್ ಕಾರಣ. ಅದೇ ರೀತಿ ಹೈಸ್ಕೂಲಿಗೆ ಕೂಡ 54 ವರ್ಷ ಆಯಿತು. 79 ವರ್ಷ ಅಲ್ಲಿರ್ತಕ್ಕಂಥ ಮಿಡ್ಲ್ ಸ್ಕೂಲಿಗೆ ಆಗಿದೆ. ಅಂದರೆ 79 ವರ್ಷದ ಹಿಂದೆ ಯಾರೋ ಹಿರಿಯರು ಅಲ್ಲೊಂದು ಶಾಲೆ ಮಾಡಿದ್ರೆ ನಮ್ಮವರೆಲ್ಲ ಅಕ್ಷರಸ್ಥರಾಗ್ತಾರೆ ಅಂತ ಯೋಚನೆ ಮಾಡಿ ಅಲ್ಲಿ ಶಾಲೆಯನ್ನು ಮಂಜೂರು ಮಾಡಿದ್ರು. ಇವರೆಲ್ಲರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವಂತ ಒಂದು ಸಮಾರಂಭ. ಮತ್ತು ಅಲ್ಲಿ ಯಾರು ಓದಿ ಬೇರೆ ಬೇರೆ ಬದುಕಿನ ಆಯಾಮಗಳನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳೆಲ್ಲ ಸೇರಿ ಒಟ್ಟಿಗೆ ಸೇರುವಂತ ಒಂದು ಸದಾವಕಾಶ. ಹೀಗಾಗಿ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಯಶಸ್ವಿಯಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ನೀವೆಲ್ಲ ಬನ್ನಿ, ಭಾಗವಹಿಸಿ. ಗರ್ತಿಕೆರೆ ಅಮೃತ ಒಂದು ವಿಶೇಷವಾದಂತಹ ಊರದು. ಇಂತಹ ಅನೇಕ ಕೆಲಸಗಳು ಅಲ್ಲಿ ಆಗ್ತಾ ಇರ್ತವೆ. ಹಾಗಾಗಿ ನಾವೆಲ್ಲ ಕೈ ಜೋಡಿಸೋಣ, ಚೆನ್ನಾಗಾಗಲಿ, ಯಶಸ್ವಿ ಆಗಲಿ ಕಾರ್ಯಕ್ರಮ ಅಂತ ವಿನಂತಿ ಮಾಡ್ಕೊಳ್ತೀವಿ.